ಈ ಕಾರ್ಯಕ್ರಮ ಪ್ರಾಯಶಃ ನಾವು ವಾರ್ಡಲ್ಲಿ ಮಾಡಬೇಕಿತ್ತು. ಒಂದು ವಾರ್ಡಲ್ಲಿ ಮಾಡಿದರೂ ಒಂದು ದಿವಸದಲ್ಲಿ ಮುಗಿಲಿಕ್ಕಿಲ್ಲ. ನಮ್ಮ ಹಿಂದೂ ನಾಯಕ ಹರೀಶ್ ಪೂಂಜಾ ಅವರ ಸಾಧನೆ ಇಡೀ ದೇಶವೇ ತಿರುಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಶಾಸಕರು. ಸ್ವಲ್ಪ ಯೋಚನೆ ಮಾಡಿ ಬಂಧುಗಳೇ, ಒಂದು 10 ವರ್ಷ 15 ವರ್ಷಕ್ಕೆ ಮುಂಚೆ ನಮ್ಮ ಭಾರತ ಹೇಗಿತ್ತು ಅಂತ. ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಯಾರಾದರೂ ವಿದೇಶದಲ್ಲಿ ದುಡಿಯುವವರಿದ್ದರೆ ಅವರ ಹತ್ರ ವಿಚಾರಿಸಿ ನೋಡಿ, 15 ವರ್ಷಕ್ಕೆ ಮುಂಚೆ ನಮ್ಮ ಭಾರತೀಯರನ್ನು ನೋಡುತ್ತಿದ್ದ ರೀತಿ ಹೇಗಿತ್ತು, ಇವತ್ತು ನೋಡುವ ರೀತಿ ಹೇಗಿದೆ. ಯು ಆರ್ ಫ್ರಮ್ ಇಂಡಿಯಾ ಅಂತೇಳಿ ಅವನನ್ನು ಕೈ ಕುಲುಕಿಸಿ ಅವನಿಗೆ ಅತಿಥಿ ಸತ್ಕಾರ ಮಾಡ್ತಾರೆ. ಕಾರಣ ನಾವು ಕೊಟ್ಟಂಥ ಒಂದು ಮತ ಆ ಮೋದಿಜಿ ಕೈಯಲ್ಲಿದ್ದರಿಂದ ಇವತ್ತು ನಮ್ಮ ಭಾರತವನ್ನು ಗುರುತಿಸುತ್ತದೆ. ವಿಶ್ವಗುರು ಆಗಿದೆ ನಮ್ಮ ಭಾರತ. ಅದೇ ನಮ್ಮ ಬೆಳ್ತಂಗಡಿ 10-15 ವರ್ಷಕ್ಕೆ ಮುಂಚೆ ಒಂದು ಬೆಳ್ತಂಗಡಿಯ ಹುಡುಗಿಯನ್ನು ಕೊಡಬೇಕಾದ್ರೆ ಆ ಮನೆಯವರು ಪಡ್ತಿದ್ದ ಕಷ್ಟ. ಬೆಳ್ತಂಗಡಿಯ ಒಂದು ಹುಡುಗನಿಗೆ ಒಂದು ಹುಡುಗಿ ಬರಬೇಕಾದ್ರೆ ಅಲ್ಲಿ ಪಡ್ತಿದ್ದಂಥ ಕಷ್ಟ. ಓಲ್ಲ ಪೊದುವೆ ಆಪುಚಿ ದಾಯೆ ಅವು ಮಲ್ಲ ಅಂಡಮಾನ್, ಅದು ಕುಗ್ರಾಮ. ಆ ಹುಡುಗಿ ನಮ್ಮ ಹತ್ರ ಸೆಟ್ ಆಗ್ಬೋದಾ? ಅದು ಆಗಲಿಕ್ಕೆ ಇಲ್ಲ. ಈ ಹುಡುಗಿ ಅಲ್ಲಿ ಜೀವಿಸ್ಬೋದಾ? ಅದು ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ವಿಚಾರ ನಮ್ಮ ನೆರೆಯ ತಾಲೂಕು, ನೆರೆಯ ಜಿಲ್ಲೆಗಳಲ್ಲಿ ಇತ್ತು. ಆದರೆ ಇವತ್ತು ಹೇಗೆ ಬದಲಾಗಿದೆ? ನೀವು ನಮ್ಮ ರಾಜ್ಯದ ಯಾವ ಮೂಲೆಗೆ ಹೋಗಿ, ದೇಶದ ಯಾವ ಮೂಲೆಗೆ ಹೋಗಿ, ನಾನು ಬೆಳ್ತಂಗಡಿಯವ ಅಂತ ಹೇಳಿದ ತಕ್ಷಣ ಹೇಳೋದು ಒಂದು ಮಾತು, ಹರೀಶ್ ಪೂಂಜರು ನಿಮ್ಮ MLA ಅಲ್ವಾ ಅಂತ. ಉತ್ಪ್ರೇಕ್ಷೆ ಮಾತಲ್ಲ ಇದು. ಯಾವ ಯುವಕರ ಹತ್ರ ಮಾತಾಡಿ, ಯಾವ ಒಂದು ಆಫೀಸರ್ ಹತ್ರ ಮಾತಾಡಿ, ನಿಮ್ಮ MLA ಚಲೋ ಇದ್ದಾರೆ, ನಿಮ್ಮಂಥ MLA ನಮಗೆ ಬೇಕು ಅಂತ ಹೇಳೋ ಒಂದು ಮಾತು ಅವರ ಬಾಯಿಂದ ಬರುತ್ತೆ. ಯಾಕೆ? ಸಂಘ ಶಿಕ್ಷಣ ಇದಕ್ಕೆ ಮೂಲ. ಸಂಘದಿಂದ ಬಂದಂಥ ನಮ್ಮ ಶಾಸಕರು, ಅವರ ತಂದೆ ತಾಯಿ ಅವರನ್ನು ಬೆಳೆಸಿದಂಥ ರೀತಿ, ವಿದ್ಯಾರ್ಥಿ ಜೀವನದಲ್ಲಿ ಅವರು ಕೈಗೊಂಡಂಥ ಕೆಲವು ನಿರ್ಣಯಗಳು ಆ ಮಟ್ಟಕ್ಕೆ ಅವರನ್ನು ಕೊಂಡೋಗಿದೆ. 10 ವರ್ಷಕ್ಕೆ ಮುಂಚೆ ಹರೀಶ್ ಪೂಂಜಾರಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಬೆರಳೆಣಿಕೆ ಜನರಿಗೆ ಗೊತ್ತಿದ್ದದ್ದು. ಈಗ ಇಲ್ಲಿದ್ದವರು ಒಮ್ಮೆ ಕೈ ಎತ್ತಿ, ನಿಮ್ಮ ಎಷ್ಟು ಮಂದಿಯ ಮನೆಗೆ ಹರೀಶ್ ಪೂಂಜಾರು ಬಂದಿದ್ದಾರೆ? ಒಮ್ಮೆ ಒಂದು ಕೈ ಎತ್ತಿ ಅಂತ. ನಿಮ್ಮ ಎಷ್ಟು ಮಂದಿಯ ಮನೆಗೆ ಹರೀಶ್ ಪೂಂಜಾರು ಬಂದಿದ್ದಾರೆ ನೋಡಿ. ಒಂದು 15 ವರ್ಷದ ಮುಂಚೆ MLAಗಳು ನಿಮ್ಮ ಎಷ್ಟು ಮಂದಿಯ ಮನೆಗೆ ಬಂದಿರ್ತಾರೆ? ಯಾರಾದರೂ ಒಮ್ಮೆ ಕೈ ಎತ್ತಿ. ಎತ್ತಿ ಪ್ರಾಂಪ್ಟಾಗಿ ಏನು ಅದರಲ್ಲಿ ಇದಿಲ್ಲ, ಪ್ರಾಂಪ್ಟಾಗಿ ಎತ್ತಿ. ಹಾಂ ನೋಡಿ, ವ್ಯತ್ಯಾಸಗಳು ನೋಡಿ, ಇದು ವ್ಯತ್ಯಾಸ. ಅಂಥ ಸಂಘ ಶಿಕ್ಷಣದಿಂದ ಬಂದವರು ಮೊದಲಿಗೆ ಬಂದು ನಮ್ಮ ಊರಿನಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವ ಒಂದು ಸಂಕಲ್ಪ ಇಟ್ಟುಕೊಂಡು ಅಚಾನಕ್ಕಿಯಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ವ್ಯವಸ್ಥೆಗಳು ನಡೆಯಿತು. ಆಗ ಬಂದಂಥ ಪ್ರಶ್ನೆ ಒಂದು, ಎಂಚ ಜವನ್ಯಾಗ ಅಧ್ಯಕ್ಷ ಕೊಡ್ತೀರಿ, ಎಂಚ ಮನ್ಪೇರ ಅತ್ತಾರೆಡು ಬೋಡಾಯಿನ ಹತ್ತು ದುಡ್ಡುಂಡ ಅಂಚಾರ ಅಧ್ಯಕ್ಷ ಆಯ್ನಾನ? ಖಂಡಿತ ತಪ್ಪು. ಹಿಂದುತ್ವದ ನೆಲೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದು ಇರಾದೆ, ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತ ಹೇಳುವ ಒಂದು ದೃಢ ಸಂಕಲ್ಪ ಅವರ ಮನಸ್ಸಿನಲ್ಲಿತ್ತು. ಅವರು ಕೈಗೊಂಡಂಥ ಎಲ್ಲ ಜೀರ್ಣೋದ್ಧಾರ ಕೆಲಸ, ಎಲ್ಲ ಬ್ರಹ್ಮಕಲಶೋತ್ಸವಗಳು ಅವರೊತ್ತಿಗೆ ಎಲ್ಲರ ಜೋಡುವಿಕೆಯಿಂದ ಎಲ್ಲವೂ ಸುಸೂತ್ರವಾಗಿ ನೆರವೇರಿತು. ಒಂದು 10, 12, 15 ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದರು. ಕಾಳಿಗೆ ಚಕ್ರ ಕಟ್ಟಿ ಇಡೀ ತಾಲೂಕಿಗೆ ತಿರುಗಿದರು. ನಂತರ ಒಂದು ಮಾತು ಬಂತು, ಹರಿಶನ್ನೇ ಅಧ್ಯಕ್ಷರಾಯ್ಜಿನ ಅಲ್ಲಿ ಬ್ರಹ್ಮಕಲಶ ಆಪುಣ್ಯ ಇಜ್ಜಿ ಆರೇ ಅವಡ ಅಧ್ಯಕ್ಷ. ಯಾಕೆ ಬಂತು ಈ ಮಾತು? ಅಲ್ಲಿದ್ದ ಯುವಕರನ್ನು ಒಂದು ಸೇರಿಸಿ, ಅಲ್ಲಿದ್ದ ಹಿರಿಯರ ಹತ್ರ ಮಾತಾಡಿ ಆ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನೆರವೇರಿಸುವುದು, ಆ ಕಾರ್ಯಕ್ರಮದ ಶುರುವಿಂದ ಕೊನೆ ತನಕ ನೆರವೇರಿಸುವಂಥ ವ್ಯವಸ್ಥೆಯನ್ನು ಈ ಹರೀಶ್ ಪೂಂಜಾರು ಒಂದು ಲೀಡರ್ಶಿಪ್ಪಲ್ಲಿ ಮಾಡಿದ್ದರಿಂದ ಆ ಮಾತು ಬರಲಿಕ್ಕೆ ಕಾರಣ. ಇವತ್ತು ವಂದೇ ಭಾರತ್ ಟ್ರೈನ್ ಇವತ್ತು ಓಡ್ತಿದೆ. ಯಾಕೆ ಓಡ್ತಿದೆ? ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಿಂದ ಓಡ್ತಿದೆ. ಆ ವಂದೇ ಭಾರತ್ ಟ್ರೈನನ್ನು ಒಂದು ನಿಮಿಷ ನೋಡಿ ಎಷ್ಟು ಖುಷಿ ಆಗ್ತದೆ ನಮ್ಮ ಮನಸ್ಸಿಗೆ. ಕೇಸರಿಮಯವಾದ ರೈಲು, ಅದನ್ನು ನೋಡಬೇಕು, ಇನ್ನು ನಾವು ಅದರಲ್ಲಿ ಪ್ರಯಾಣಿಸಬೇಕು. ಅಂಥ ರೈಲಿನ ಇಂಜಿನ್ ನಮ್ಮ ಹರೀಶ್ ಪೂಂಜಾರು.
ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದರೆ ಶಾಸಕರ ಹಿಂದುತ್ವದ ನಿಲುವು. ಸದಾ ನಾನೊಬ್ಬ ಹಿಂದೂ ಅಂತೇಳಿ ಎದೆತಟ್ಟಿ ಹೇಳುವಂಥ ಶಾಸಕ ಇದ್ದರೆ ಅದು ಹರೀಶ್ ಪೂಂಜಾರ್ ಒಬ್ಬರೇ. ನಾನೊಬ್ಬ ಹಿಂದುವನ್ನು ನಾನು ಎಂದೂ ಬಿಡುವುದಿಲ್ಲ ಅಂತ ಹೇಳುವ ಶಾಸಕ ಇದ್ದರೆ ಅದು ಹರೀಶ್ ಪೂಂಜಾರ್ ಒಬ್ಬರೇ. ನಿಮಗೆ ತಿಳಿದಿದೆಯೋ ಇಲ್ಲ ಗೊತ್ತಿಲ್ಲ, ಒಂದು 5 ವರ್ಷಕ್ಕೆ ಮುಂಚೆ ನಮ್ಮ ಇದೇ ಕಲ್ಲಮಾಡದಲ್ಲಿ ಗೋಕಲ್ಲರ ಅಟ್ಟಹಾಸಗೆ ಗೋವುಗಳು ಗಾಡಿಯಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಯುವಕರು ತಡೆದ್ರು. ಅದನ್ನು ಯುವಕರನ್ನು ಕೊಂಡೋಗಿ ಉಪ್ಪಿನಂಗಡಿ ಸ್ಟೇಷನ್ನಲ್ಲಿ ಹಾಕಿದಂಥ ಸಂದರ್ಭ ರಾತ್ರಿ ಆಗಿತ್ತು. ತಕ್ಷಣ ನಮ್ಮ ಶಾಸಕರಿಗೆ ಕರೆ ಹೋಯಿತು. ಶಾಸಕರು ತಕ್ಷಣ ಬಂದು ಎಲ್ಲರ ಜೊತೆ ಪ್ರತಿಭಟನೆಯಲ್ಲಿ ಕೂತಿದ್ದರು. ಅವತ್ತಿನ ಪರಿಸ್ಥಿತಿ ನೋಡಿ ಬಂಧುಗಳೇ, ಅವರ ಧರ್ಮಪತ್ನಿಯವರು 2ನೇ ಹೆರಿಗೆ ಆದಂಥ ಸಂದರ್ಭ. ಅವರು ಹಾಸ್ಪಿಟಲಲ್ಲಿ ಇದ್ದಾರೆ, ಸಣ್ಣ ಮಗು ಆಗತಾನೆ ಹೆರಿಗೆ ಆದದ್ದು. ಅಂಥ ತಾಯಿ ಮಗುವನ್ನು ಬಿಟ್ಟು ನನ್ನ ಹುಡುಗರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅವರನ್ನು ಬಿಟ್ಟು ಇಲ್ಲಿ ಹುಡುಗರ ಜೊತೆ ಧರಣಿ ಕೂತುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜಾರ್ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನಮಗೆ ಸಾಧ್ಯ ಇದೆಯಾ? ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಥವಾ ಚಿಕ್ಕ ಒಂದು ನೋವು ಇದ್ದರೆ ಅಥವಾ ಚಿಕ್ಕ ಒಂದು ಖುಷಿಯ ಸಂದರ್ಭ ಇದ್ದರೆ ಅಥವಾ ಇಂಥ ಸಂದರ್ಭ ಇದ್ದರೆ, ನಮ್ಮ ಮನೆಯ ಒಂದು ಹುಡುಗಿ ಆಸ್ಪತ್ರೆ ಇರುವಾಗ ನಮಗೆ ನಮ್ಮ ಪರಿವಾರದ ಜೊತೆ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಕೂತು ಯೋಚಿಸಬೇಕಾದ ವಿಷಯ. ಖಂಡಿತ ಸಾಧ್ಯ ಇಲ್ಲ. ಇದು ಯಾಕೆ? ನಾನು ನಮ್ಮವರು ಅಂತ ಹೇಳುವ ಒಂದು ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ. ಅದೇ ರೀತಿಯ ಘಟನೆ ಕಳಂಜದಲ್ಲಿ ನಡೆಯಿತು. ನಮ್ಮ ಮುಗ್ಧ ಯುವಕರು ಒಂದು ಮನೆ ಕಟ್ಟಿರುವ ಸಂದರ್ಭದಲ್ಲಿ ಇಲಾಖೆಯವರು ತಂದು ಆ ಮನೆಯನ್ನು ಧ್ವಂಸ ಮಾಡಿದರು. ನಾವು ಎಲ್ಲ ಕಡೆ ನೋಡ್ತೇವೆ, ಧ್ವಂಸ ಆದ ಕೂಡಲೇ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮುಗಿಸಿ ಅಂತ ಹೇಳುವಂಥ ವಿಚಾರ ನಾವು ನೋಡುವಂಥ. ಆದರೆ ನಮ್ಮ ಶಾಸಕರು ಆ ಜಾಗಕ್ಕೆ ಹೋಗಿ ಮತ್ತೊಂದು ಫೌಂಡೇಶನನ್ನು ಅಲ್ಲಿ ಅವರ ಎದುರೇ ಹಾಕಿಸಿಕೊಟ್ರು. ಈ ಡೇರಿಂಗ್ ಯಾರ ಹತ್ರನೂ ಇಲ್ಲ, ಹೊಗಳಿಕೆ ಎಲ್ಲ. ಎಲ್ಲರೂ ಏನು ಮಾಡ್ತಾರೆ ಹೇಳಿದರೆ, ಯಾರು ಅಧಿಕಾರಿಗಳು ಅವರ ಜೊತೆಗೆ ಶಾಮೀಲಾಗ್ತಾರೆ. ನಮ್ಮ ಶಾಸಕರು ಇಡೀ ಅರಣ್ಯ ಇಲಾಖೆಯನ್ನು ಎದುರು ಹಾಕಿಕೊಂಡು ಕೆಲಸ ಮಾಡುವವರು. ಇವತ್ತಿಗೂ ಅವರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ಅವರು ನಡೆದಂಥ ಸತ್ಯ ಧರ್ಮದ ದಾರಿ ಅವರನ್ನು ಸುಸೂತ್ರವಾಗಿ ಹೋಗುವ ಹಾಗೆ ಇವತ್ತು ಮಾಡಿದೆ, ಇಂಥ ಪ್ರಶಸ್ತಿ ಬರಲಿಕ್ಕೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಯಾವತ್ತೂ ಹೆಮ್ಮೆ ಇದೆ. ನಮ್ಮನ್ನು ಯಾವತ್ತೂ ನಮ್ಮ ಶಾಸಕರು ಸರಿಯಾದ ದಾರಿಯಲ್ಲಿ ಕೊಂಡೋಗ್ತಾರೆ ಅಂತ ಹೇಳೋದು. ಅದೇ ರೀತಿ ಒಬ್ಬ ಸಾಧನೆ ಮಾಡುವವನಿಗೆ ಅಥವಾ ಒಂದು ವ್ಯವಸ್ಥೆಯನ್ನು ಮುನ್ನಡೆಸುವವನಿಗೆ, ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಬ್ಬ ಕೆಲಸ ಮಾಡುವವನಿಗೆ, ಒಳ್ಳೆ ಕೆಲಸ ಮಾಡುವವನಿಗೆ ಒತ್ತಡಗಳು ಜಾಸ್ತಿಯೇ ಇರ್ತದೆ, ಸ್ವಾಭಾವಿಕ. ಅದು ಅವನಿಗೆ ವರ್ಕ್ ಲೋಡ್ ಜಾಸ್ತಿಯೇ ಇರ್ತದೆ. ಪ್ರಕೃತಿ ಕೂಡ ಅದನ್ನು ನೋಡ್ತಾ ಇರ್ತದೆ ಏನೋ ಗೊತ್ತಿಲ್ಲ. ನಮ್ಮ ಶಾಸಕರು ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳುವಾಗ ರಣಭೀಕರ ಮಳೆಯನ್ನು ಪ್ರಕೃತಿ ತಂದು ದಿಡುಪೆ ಪರಿಸರ ಆ ಕಡೆಯ ಎಲ್ಲ ಭೂಮಿಯನ್ನು ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡಿತು. ಪರಿಸ್ಥಿತಿಯನ್ನು ಯೋಚಿಸಿ ಬಂಧುಗಳೇ, ಆ ದಿವಸ ಹೇಗಿದ್ದಿರ್ಬೋದು, ಆ ಮನೆಯವರ ಯಾತನೆ ಹೇಗಿದ್ದಿರ್ಬೋದು. ಕೃಷಿ ಭೂಮಿ ಇರಲಿ, ಮನೆ ಇರಲಿ, ಮಾಡಿದಂಥ ಆಸ್ತಿ ಪಾಸ್ತಿ ಎಲ್ಲ ತೊಳ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಆ ಸಂದರ್ಭದಲ್ಲಿ ಆ ಜನರಿಗೆ ತನ್ನ ಮನೆಯ ಮಗನಾಗಿ ಅವರ ಬೆನ್ನು ತಟ್ಟಿ ಅವರ ಕಣ್ಣೀರನ್ನು ಒರೆಸಿದ ಶಾಸಕರಿದ್ದರೆ ಅದು ನಮ್ಮ ಹರೀಶ್ ಪೂಂಜಾರ್ ಮಾತ್ರ. ನೋವಿನಲ್ಲಿ ಸೇರುವಂಥ ಶಾಸಕರು ನಮ್ಮ ಹರೀಶ್ ಪೂಂಜಾರ್. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಮುದಿ ವಯಸ್ಸಿನ ಹಿರಿಯ ರಾಜಕಾರಣಿ ಆದಂಥ ಶ್ರೀಮಾನ್ ಯಡಿಯೂರಪ್ಪಜಿ ಅವರನ್ನು ಅಲ್ಲಿಗೆ ಕರೆತಂದು ಒಂದೊಂದು ಮನೆ 5 ಲಕ್ಷ ಪರಿಹಾರವನ್ನು ಕೊಡಿಸಿದಂಥ ಶಾಸಕರು ನಮ್ಮ ಹರೀಶ್ ಪೂಂಜಾರ್. ಒಬ್ಬ MLA, ಪ್ರಥಮ ಬಾರಿಗೆ MLA ಆಗಿದ್ದವ, ಒಂದು ಅನುಭವಿ 80 ವರ್ಷದ ಹಿರಿಯ ರಾಜಕಾರಣಿಯನ್ನು ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಬರಬೇಕು ಅಂತಾದರೆ ಇವರ ಮೇಲೆ ಇರುವ ಪ್ರೀತಿ ಎಷ್ಟು ಅಂತ ಹೇಳೋದನ್ನು ಯೋಚಿಸಿ. ಎಲ್ಲ ಕಡೆ ವೈಮಾನಿಕ ಇದು ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ. ಇದು ಅಂಥ ಸಮೀಕ್ಷೆ ಅಲ್ಲ, ಆ ಜಾಗಕ್ಕೆ ಬಂದು ಅವರನ್ನು ನೋಡಿಸುವಂಥ ವ್ಯವಸ್ಥೆ. ಇದು ಅಂತಿಂಥ ವ್ಯವಸ್ಥೆ ಅಲ್ಲ. ಅಷ್ಟು ಛಲ ಇದ್ದರೆ, ಅಷ್ಟು ಗುರುಭಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯ. ಅದೇ ರೀತಿ ಆ ಮಳೆ ಅಂಥ ಸಂದರ್ಭದಲ್ಲಿ ನಮ್ಮದೇ ಗ್ರಾಮದಲ್ಲಿ ನಮ್ಮ ತೂಗು ಸೇತುವೆ ಕೊಚ್ಚಿ ಹೋಯಿತು. ಸಂಪರ್ಕ ಕೊಂಡಿ ಕಳಚಿದ ಸಂದರ್ಭ, ನಾವು ದಿಕ್ಕು ತೋಚದೆ ಇದ್ದೆವು. ಆ ಸಂದರ್ಭದಲ್ಲಿ ಅಲ್ಲಿಗೆ ಧಾವಿಸಿದ್ದು ನಮ್ಮ ಶಾಸಕರು ರಾತ್ರಿ 10 ಗಂಟೆಗೆ. ನೆರೆ ಬರ್ತಾ ಇದೆ, ನೀರು ಹೋಗ್ತಾ ಇದೆ, ದ್ವೀಪ ಆಗಿದೆ. ನಮ್ಮ ಬಾಲಣ್ಣನವರ ಮನೆಯೆಲ್ಲ ದ್ವೀಪ ಆಗಿತ್ತು. NDRF ತಂಡವನ್ನು ತರಿಸಿ ಧೋನಿ ಮುಖಾಂತರ ಅಲ್ಲಿದ್ದವರನ್ನು ರಕ್ಷಣೆ ಮಾಡಿದಂಥ ವಿಚಾರ ಎಲ್ಲ ಮಧ್ಯರಾತ್ರಿಗೆ ನಡೆಯುವುದು.
ಬಂಧುಗಳೇ, ನೀವು ಒಮ್ಮೆ ಇವತ್ತು ಬೇಕಾದರೂ ಒಮ್ಮೆ ಮೊಬೈಲ್ ತೆಗೆದು ನೋಡಿ. ಇವತ್ತು ರಾತ್ರಿ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಒಂದು 10 ಫೋನ್ ಆದರೂ ಇರ್ಬೋದು ಅವರ ಮೊಬೈಲಲ್ಲಿ. ಈ ರೀತಿಯ ವ್ಯವಸ್ಥೆಗಳು ರಾತ್ರಿ ಅಂತಿಲ್ಲ, ಹಗಲಂತಿಲ್ಲ, ನನ್ನ ಜನ ನಮ್ಮ ಜನ ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಕೆಲಸ ಕಾರ್ಯಗಳು ನಡೀತಾ ಇದೆ. ಶ್ರಮಿಕ ದೋಣಿಯ ವ್ಯವಸ್ಥೆಯನ್ನು ಮಾಡಿದರು. ನಮ್ಮ ಸಂಪರ್ಕ ಕೊಂಡಿ ಕಳಚಿರುವಾಗ ತನ್ನ ಸ್ವಂತ ಹಣಕಾಸಿಂದ ಆ ದೋಣಿ ಒಂದು 4-5 ವರ್ಷ ಈ ಬದಿಯಿಂದ ಆ ಬದಿಗೆ ನಡೆಯಿತು. ಆದರೆ ಇವತ್ತಿನ ಚಿತ್ರಣನೇ ಬದಲಾಗಿದೆ. ಅವತ್ತು ತೂಗು ಸೇತುವೆ ಇದ್ದ ಜಾಗದಲ್ಲಿ ಇವತ್ತು 240 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಊಹಿಸಲು ಸಾಧ್ಯದೆಯಾ? 50,000 25,000 ಬೇಲೆ ತೂವಂದಿತ್ತು ನಮ್ಮ. ಇವತ್ತು 240 ಕೋಟಿ ರೂಪಾಯಿಯ ಪ್ರಾಜೆಕ್ಟಲ್ಲಿ ಒಂದು ಬ್ರಿಡ್ಜ್, ಒಂದು ವೆಂಟರ್ ಡ್ಯಾಮ್ ಈಗ ರೆಡಿಯಾಗಿದೆ. ಇನ್ನು ಉದ್ಘಾಟನೆಗೆ ದಿನ ಕಾಯ್ತಾ ಇದೆ. ಇವತ್ತು ನಮಗೆ ಆ ನದಿ ದಾಟಬೇಕಾದ್ರೆ 2 ನಿಮಿಷವೂ ಬೇಡ. ಮುಂಚೆ ನಾವು ಮತ್ತು ಇಲ್ಲಿದ್ದ ಹೆಚ್ಚಿನವರ ದೋಣಿ ದಾಟಿ ಹೋದವರು ಸಾಧಾರಣ ಒಮ್ಮೆ ದೋಣಿ ಈ ಬದಿಯಿಂದ ಆ ಬದಿಗೆ ಹೋಗಬೇಕಾದ್ರೆ ಅರ್ಧ ಗಂಟೆ ಬೇಕು. ಅದು ತುಂಬ ನೋಡಿ ಹೋಗುವಂಥ ವಿಚಾರಗಳು. ಬಸ್ ಹೋಗೋದು ಕಾಣ್ತದೆ, ಬಸ್ಸಿಗೆ ಹತ್ತಲಿಕ್ಕೆ ಆಗೋದಿಲ್ಲ. ತುಂಬ ಯಾತನೆಗಳು, ತುಂಬ ನೋವುಗಳು ಆ ನದಿಯ ಬದಿಯ ಜೀವನದಲ್ಲಿ ಕಳೆದು ಹೋದವು. ಆದರೆ ಅದಕ್ಕೆ ಈಗ ಅಂತ್ಯ ಬಂದಿದೆ. ಅದರಲ್ಲಿ ಮತ್ತೊಂದು ಆಲೋಚನೆ ಏನು ಅಂತ ಕೇಳಿದರೆ, ನೀರು. ನಾವೆಲ್ಲ 90% ಜನ ನಾವು ರೈತರು ಉದ್ಧಾರ ಆದರೆ ಮಾತ್ರ ಆ ದೇಶ ಉದ್ಧಾರ ಆಗ್ತದೆ ಅಂತ ಹೇಳುವ ಮಾತನ್ನು ಗಮನದಲ್ಲಿಟ್ಟುಕೊಂಡು ಕಿಂಡಿ ಅಣೆಕಟ್ಟುಗಳನ್ನು ಮಾಡೋದು. ಪೆರಡಲಲ್ಲಿರ್ಬೋದು ಅಥವಾ ನಮ್ಮಲ್ಲಿ ಕೊಕ್ಕಡಕ್ಕೆ ಮೈಪಾಲ, ಇಲ್ಲೆಲ್ಲ ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಅಂತರ್ಜಲವನ್ನು ವೃದ್ಧಿ ಮಾಡುವಂಥ ಕೆಲಸ. ಗಮನಿಸಿ ಬಂಧುಗಳೇ, ಅಂತರ್ಜಲವನ್ನು ವೃದ್ಧಿ ಮಾಡುವ ಕೆಲಸ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಮಾಡಬೇಕು. ನಾವು ಶಾಸಕರಲ್ಲಿ ಮಾಡಿಸುವ ವಿಚಾರ ಅಲ್ಲ. ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬೀಳುವ ನೀರನ್ನು ನಾವು ಭೂಮಿ ಒಳಗೆ ಇಂಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮುಂದೊಂದು ದಿನ ಆ ಮಳೆ ನೀರಲ್ಲಿ ಕೃಷಿ ಮಾಡುವಂಥ ಜನರು ನಾವಾಗಬೇಕು. ಇವತ್ತು ಶಾಸಕರು ವೆಂಟರ್ ಡ್ಯಾಮ್ ಮಾಡಿದ್ದಾರೆ, ಬೋರ್ವೆಲ್ ಕೊರೆಯುವ ವ್ಯವಸ್ಥೆ ಕಡಿಮೆ ಆಗಿದೆ, ಅಂತರ್ಜಲ ವೃದ್ಧಿಯಾಗಿದೆ. ನಾವು ನಮ್ಮ ಮನೆಗಳಲ್ಲಿ ಕೂಡ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರೆ ತನ್ನಷ್ಟಕ್ಕೆ ಅಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ. ಇದರಿಂದ ಎಷ್ಟೋ ರೈತರು ಹಸನ್ಮುಖಿಯಾಗಿ ಜೀವನ ನಡೆಸ್ಬೋದು. ಇಂಥ ಎಲ್ಲ ಆಲೋಚನೆಗಳ ಮುಖಾಂತರ ಅವರು ರಾಜಕೀಯವನ್ನು ಮಾಡುವಂಥ ವ್ಯಕ್ತಿ. ಮಾತಾಡ್ತಾ ಹೋದರೆ ವಿಚಾರ ತುಂಬ ಇದೆ. ಒಂದು ಸಮುದ್ರಕ್ಕೆ ಕಲ್ಲು ಬಿಡಿಸಾಗಿ ಇದು ವಿಚಾರ ವ್ಯಾಪ್ತಿ ತುಂಬ ದೊಡ್ಡದು. 2020 ನೋಡಿ, ಮತ್ತೆ ಪ್ರಕೃತಿ ಹರೀಶ್ ಪೂಂಜಾರ್ ಹೇಗಿದ್ದಾರೆ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೆ ಕೊರೋನಾವನ್ನು ತಂದಿತ್ತು. ಕೊರೋನಾ ಬಂತು. ಕೊರೋನಾ ಬರುವಾಗ ನಾವೆಲ್ಲ ಹೆದರಿ ಮಾಸ್ಕ್ ಹಾಕಿ, ಗ್ಲೌಸ್ ಹಾಕಿ, ಮನೆಯೊಳಗೆ ಕದ ಹಾಕಿ ಕೂತೆವು. ಹೆಚ್ಚಿನ ರಾಜ್ಯಕ್ಕೆದವರೆಲ್ಲ ಬೆಂಗಳೂರಿಗೆ ಹೋಗಿ ರೂಮ್ ಒಳಗೆ ಕೂತರು. ಮತ್ತೆ ಕೆಲವರು ಕೊರೋನಾ ಪಾಸಿಟಿವ್ ಅಂತೇಳಿ ಒಂದು ರಿಪೋರ್ಟ್ ಮಾಡಿ ಕ್ವಾರಂಟೈನಲ್ಲಿ ಕೂತರು. ಆದರೆ ನಮ್ಮ ಶಾಸಕರು 4 ತಿಂಗಳು ಐಬಿಯಲ್ಲಿ ಕೂತು ನನ್ನ ಜನರಿಗೆ ಏನಾಗಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಕೂತಲ್ಲಿಂದ ವ್ಯವಸ್ಥೆಯನ್ನು ಮಾಡಿದರು. ಯಾವ ರೀತಿಯ ವ್ಯವಸ್ಥೆ? ಮನೆಗೆ ಆಹಾರ ಕೊಡುವಂಥ ವ್ಯವಸ್ಥೆ, ಔಷಧಿ ಕೊಡುವಂಥ ವ್ಯವಸ್ಥೆ, ಸ್ವಂತ ನೆಲೆಯಿಂದ ಆಕ್ಸಿಜನ್ ತರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಯಾಕೆ ಬೇಕಾಗಿ ಮಾಡಿದರು? ನನ್ನ ಜನ ಉಳಿಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಮನೆಗೆ ಅವರು ಹೋಗದೆ ಐಬಿಯಲ್ಲಿ ಕೂತು ಇಂಥ ಸಾವಿರಾರು ಕೆಲಸಗಳು ಹೇಳ್ತಾ ಹೋದರೆ ಅದು ಪಟ್ಟಿ ಮುಗಿಲಿಕ್ಕಿಲ್ಲ. ಆ ಕೆಲಸಕ್ಕೆ ಕೈ ಜೋಡಿಸಿದಂಥ ಮಹಾನ್ ವ್ಯಕ್ತಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಅದೇ ರೀತಿ ನಮ್ಮ ರೈತ ಬಂದಿನ ದನಿಗಳು, ನಮ್ಮ ಮೋಹನಣ್ಣ, ಶಶಿಯಣ್ಣ, ತುಂಬ ಜನ ಕೈ ಜೋಡಿಸಿದರು. ಸುಮ್ಮನೆ ಜೋಡಿಸಿಲ್ಲ ಅವರು. ನಮ್ಮ ಹರೀಶಣ್ಣನ ಮುಂದಾಳುತ್ವವನ್ನು ನೋಡಿ ಗಮನಿಸಿ ಈ ನಾಯಕನ ಜೊತೆಗೆ ನಾವು ಧಾರಾಳವಾಗಿ ಹೋಗ್ಬೋದು ಅಂತ ಹೇಳುವ ಒಂದು ದೃಷ್ಟಿಕೋನ ಇಟ್ಟು ಅವರು ಜೊತೆ ಸೇರಿದರು. ಅವರನ್ನು ಸೇರಿಸಿಕೊಂಡು ಎಲ್ಲ ಇಂಥ ಕೆಲಸಗಳನ್ನು ಮಾಡ್ತಾ ನಮ್ಮ ಹರೀಶ್ ಪೂಂಜಾರು ಯಾರ ಅಭಿವೃದ್ಧಿಯನ್ನು ಮಾಡಿದ್ದು? ಅವರ ಅಭಿವೃದ್ಧಿಯ ನಮ್ಮ ಅಭಿವೃದ್ಧಿಗೆ ಬೇಕಾಗಿ ಮಾಡಿದಂಥ ವ್ಯವಸ್ಥೆಗಳು. ಸಾಮರಸ್ಯದ ಸಂಕ್ರಾಂತಿ ಅಂತ ಹೇಳುವಂಥ ವಿಚಾರ ತುಂಬ, ಅದರಲ್ಲಿ ಗೊಂದಲಗಳು ಬಂದಿದ್ದು ತುಂಬ ಖುಷಿಯಾದ ವಿಚಾರ. ಅದು ಅನಾದಿ ಕಾಲದಿಂದ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬೇಕಾಗಿ ಪಂಗಡಗಳನ್ನು ವಿಭಜನೆ ಮಾಡುವಂಥ ವ್ಯವಸ್ಥೆಗಳು ನಡೀತಾ ಇದ್ದವು. ನಾವು ಹಿಂದೂಗಳು ನಾವೆಲ್ಲರೂ ಒಂದೇ ಅಂತ ಹೇಳುವ ವಿಚಾರ ಬಾಯಿಯಲ್ಲಿ ಮಾತ್ರ ಇತ್ತು, ಕಾರ್ಯರೂಪಕ್ಕೆ ಬರ್ತಿರಲಿಲ್ಲ. ಇದಕ್ಕೆ ಸಂಕ್ರಾಂತಿಯ ವಿಶೇಷ ದಿನದಂದು ಯಾರು ಶೋಷಿತರು, ನಿಜವಾಗಿ ಶೋಷಿತರಲ್ಲ, ಶೋಷಿತರು ಅಂತೇಳಿ ವಿಂಗಡಣೆ ಮಾಡಿದ ವಿಚಾರ, ಅಂಥವರ ಮನೆಯಲ್ಲಿ ಹೋಗಿ ಊಟ ಮಾಡಿ ವಸ್ತ್ರದಾನ ಏನಾದರೂ ಮಾಡಿ ಅವರೊಟ್ಟಿಗೆ ಒಂದು ದಿವಸ ಇರುವಂಥ ವ್ಯವಸ್ಥೆಯನ್ನು ನಮ್ಮ
ಶಾಸಕರು ಮಾಡಿದ್ದಾರೆ ಅಂತ ಹೇಳಿದರೆ ಇಂಥ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ. ಅವರ ಮುಖದಲ್ಲಿ ಒಂದು ನಗು ಧರಿಸಿದವರು ಶಾಸಕರು. ಹಾಗಾಗಿ ಇವತ್ತು ಅವರಿಗೆ ಬಂತು ಈ ಬಿರುದು. ಶಿಕ್ಷಣದ ವಿಚಾರ ನೋಡ್ತಾ ಹೋದರೆ ಶಿಕ್ಷಣಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಿದ್ದಂಥವರು ನಮ್ಮ ಶಾಸಕರು. ಎಲ್ಲ ಅವರ ವ್ಯಾಪ್ತಿಯಲ್ಲಿರುವ ಶಾಲಾ ಕಾಲೇಜಿನ ಪ್ರಾಂಶುಪಾಲರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ಶಾಲೆಗೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಯಾವುದು ಬೇಕು, ಹಂತ ಹಂತವಾಗಿ ಅದನ್ನು ಮಾಡುವಂಥ ವ್ಯವಸ್ಥೆ, ಆಟದ ಮೈದಾನದ ವ್ಯವಸ್ಥೆ ಇರ್ಬೋದು, ಬಟ್ಟೆ ಬರೆಗಳ ವ್ಯವಸ್ಥೆ ಇರ್ಬೋದು, ಆಟದ ಪರಿಕರಗಳಿರ್ಬೋದು, ಗ್ರೌಂಡ್ ಇರ್ಬೋದು, ಹೈಮಾರ್ಕ್ಸ್ ದೀಪಗಳಿರ್ಬೋದು, ನಾನಾ ರೀತಿಯ ಕೆಲಸಗಳನ್ನು ಮಾಡ್ತಾ ಶಾಲಾ ಶೈಕ್ಷಣಿಕ ವಿಚಾರದಲ್ಲಿ ಕೂಡ ತುಂಬ ಅಭಿವೃದ್ಧಿಯನ್ನು ಮಾಡಿದವರು ನಮ್ಮ ಶಾಸಕರು. ಅದೇ ರೀತಿ ಎಲ್ಲರೂ ಒಂದು ದಿವಸ ಪುರ್ಸೊತ್ತು ಮಾಡಿ ಶಾಸಕರ ಮನೆಗೆ ಕಚೇರಿಗೆ ಒಮ್ಮೆ ಭೇಟಿ ಕೊಡಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರನ್ನು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಒಬ್ಬ ಶಾಸಕ ಎಷ್ಟು ಒತ್ತಡದಲ್ಲಿರ್ತಾನೆ ಹೇಳುವ ವಿಚಾರವನ್ನು ಅವರ ಆಫೀಸಲ್ಲಿ ಹೋಗಿ ಒಮ್ಮೆ ನೋಡಿದರೆ ಗೊತ್ತಾಗ್ತದೆ ಶಾಸಕ ಅಂತ ಹೇಳಿದರೆ ಎಂತ ಅಂತ. ಅದೇ ವಿಚಾರವನ್ನು ನೆರೆಯ ತಾಲೂಕಿನ ಶಾಸಕರ ಆಫೀಸಿಗೆ ಕೂಡ ಭೇಟಿ ನೀಡಿ ಆ ತುಲನೆ ಮಾಡಿದಾಗ ನಮ್ಮ ಶಾಸಕರ ಕಾರ್ಯವೈಖರ್ಯ ಹೇಗೆ ಅಂತ ಹೇಳೋದು ಗೊತ್ತಾಗ್ತದೆ. ಬೆಳಿಗ್ಗೆ ಹೋಗಿ ನೋಡಿದರೆ 100, 200, 300 ಜನ ಅವರವರ ಕಷ್ಟಗಳನ್ನು ಹೇಳಿಕೊಂಡು ಬರುವವರು. ನಾವು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತೇವೆ ಶಾಸಕರನ್ನು, ಅವರು ಬಂದಿರುವುದಿಲ್ಲ ಅಂತೇಳಿ ನಮಗೆ ತುಂಬ ಬೇಸರ ಆಗ್ತದೆ. ಖಂಡಿತ ಬೇಸರ ಮಾಡಬೇಡಿ. ಆ ಹೊತ್ತನ್ನು ಅವರು ಯಾರಾದರೂ ನಿರ್ಗತಿಕರು, ಯಾರಾದರೂ ಕಷ್ಟದಲ್ಲಿದ್ದವರು, ಯಾರು ಶೋಷಿತರು, ಅವರ ಅಭಿವೃದ್ಧಿಗೆ ಆ ಹೊತ್ತನ್ನು ಅವರು ಉಪಯೋಗ ಮಾಡಿದ್ದಾರೆ ಅಂತ ಭಾವಿಸಿಕೊಳ್ಳಿ. ಖಂಡಿತ ಆ ಹೊತ್ತನ್ನು ಅವರು ಅಂಥದಕ್ಕೆ ಭಾವಿಸಿ ಬರುವುದರಲ್ಲಿ ತಡ ಆಗ್ಬೋದು. ಆದರೆ ಒಂದು ಮಾತು, ಇವತ್ತು ಕಾರ್ಯಕ್ರಮದ ದಿವಸ ಬರಲಿಲ್ಲದಿದ್ದರೂ ಇನ್ನೊಂದು ದಿವಸ ಖಂಡಿತ ಭೇಟಿ ಕೊಡುವಂಥ ದೊಡ್ಡ ಮನಸ್ಸಿನ ವ್ಯಕ್ತಿ ನಮ್ಮ ಹರೀಶ್ ಪೂಜಾರ್. ನೋವು ಇರಲಿ, ನಲಿವಿರಲಿ, ನಮ್ಮ ರಕ್ತ ಸಂಬಂಧಿಗಳು ನಮ್ಮಿಂದ ದೂರ ಆದಾಗ ಯಾವುದೇ ಸಂದರ್ಭ, ಯಾವುದೇ ತುರ್ತು ಕೆಲಸದಲ್ಲಿದ್ದರೂ ನಮ್ಮ ಮನೆಗೆ ಬಂದು ನಮ್ಮ ಬೆನ್ನು ಸವರಿದಂಥ ಏಕಾಏಕಿ ರಾಜಕೀಯ ವ್ಯಕ್ತಿ ಇದ್ದರೆ ಅದು ಹರೀಶ್ ಪೂಜಾ ಮಾತ್ರ. ಹೊಗಲಿಕ್ಕೆ ಒಬ್ಬನಿಗೆ ಸುಲಭ ಇದೆ, ಕಷ್ಟದಲ್ಲಿ ಇರುವಾಗ ಯಾರು ಬಂದು ಅವನ ಬೆನ್ನು ತಟ್ತಾನ ಅವನೇ ನಿಜವಾದ ನಾಯಕ. ಹಾಗಾಗಿ ಈ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದಿತ್ತು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಪ್ರಶಸ್ತಿ ಬಂದಾಯಿತು, ಹರೀಶ್ ಪೂಜಾರ್ ಅಭಿವೃದ್ಧಿ ನೋಡಿ ಆಯಿತು, ಆದರೆ ನಮ್ಮ ದೃಷ್ಟಿಕೋನ ಬದಲಾಗಲಿಲ್ಲ. ಈಗಲೂ ನಮ್ಮ ಮನಸ್ಸಲ್ಲಿ ಇನ್ನು ಆ ಕೆಲಸ ಆಗಲಿಲ್ಲ, ಅದು ಆಗಲಿಲ್ಲ, ಇದು ಆಗಲಿಲ್ಲ, ಅವು ಅವಡನ್ನು ಒಂದು ಅವಡನ್ನು ಪಟ್ಟಿ ನಮ್ಮದು ಜಾಸ್ತಿ ಇದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, 10 ವರ್ಷದಲ್ಲಿ ಆದಂಥ ಅಭಿವೃದ್ಧಿ ಅದಕ್ಕಿಂತ ಮುಂಚಿನ 30 ವರ್ಷಕ್ಕೆ ಕಂಪೇರ್ ಮಾಡಿದರೂ ಆಗಿದೆ ಇಲ್ವ ಅಂತ ನೋಡಿ. ನಮ್ಮದೇ ಮನೆಯಲ್ಲಿ ನಾವು ದುಡಿಯುವಾಗ ನಮ್ಮ ತಂದೆನೂ ನಮ್ಮ ಮನೆಯಲ್ಲಿ ಅಜ್ಜನೂ ದುಡಿತಿದ್ರು, ತಂದೆನೂ ದುಡಿತಿದ್ರು, ನಾವೂ ದುಡಿತೇವೆ. ಅಭಿವೃದ್ಧಿ ಅಂತ ಹೇಳುವುದು ನಿರಂತರ ಪ್ರೋಸೆಸ್, ಅದಕ್ಕೆ ಅಂತ್ಯ ಅಂತ ಹೇಳುವುದು ಇಲ್ಲ. ಶಿವಶಂಕರ್ ಸರ್ ಹತ್ರ ಹೇಳ್ತಾರೆ, ಕಳೆದ ವರ್ಷ ಆ ಮಿಷಿನ್ ಹಾಕಿದೆವು, ಈ ವರ್ಷ ಇನ್ನೂ ಅಪ್ಗ್ರೇಡ್ ಆಗಿದೆ, ಇನ್ನೊಂದು ಮಿಷಿನ್ ಬೇಕಾಗ್ತದೆ ಈ ವರ್ಷಕ್ಕೆ, ನಾವು ಅದಕ್ಕೆ ಅಪ್ಗ್ರೇಡ್ ಹೋಗಬೇಕು. ಇದು ಕೂಡ ಹಾಗೆ. ಮುಂಚೆ ನಮ್ಮ ಹಳ್ಳಿಗೆ ರಸ್ತೆನೇ ಇರಲಿಲ್ಲ, ರಸ್ತೆ ಆಯಿತು, ಡಾಮರ್ ಆಗಬೇಕು ಅಂತಾಯಿತು, ಡಾಮರ್ ಆಯಿತು, ಬಸ್ ಬರಬೇಕು ಅಂತ ಆಗ್ತದೆ, ಬಸ್ ಬಂತು, ಇನ್ನು ಮತ್ತೊಂದು ಬರಬೇಕಾಗ್ತದೆ, ಸ್ಕೂಲ್ ಬಸ್ ಬರ್ತದೆ, ಎಲ್ಲ ಹಂತವಾಗಿ ಆಗ್ತಾ ಹೋಗುವಂಥ ವ್ಯವಸ್ಥೆಗಳು. ಎಟ್ ಎ ಟೈಮ್ ಎಲ್ಲವೂ ಆಗುವುದಿಲ್ಲ. ನಮಗೆ ಯಾವುದು ಆಗಬೇಕು ಅಂಥದನ್ನು ಹಂತವಾಗಿ ಮಾಡುವ ಒಂದು ಕಾರ್ಯವೈಖರಿ ನಮ್ಮ ಶಾಸಕರದು. ಹೇಗೆ ಅಂತ ಕೇಳಿದರೆ, ಒಂದು ಬೂತ್ ಮಟ್ಟದಲ್ಲಿ ಯಾವ ಕೆಲಸ ಆಗಬೇಕೆಂದು ಆ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಅಥವಾ ಅಲ್ಲಿಯ ಯಾರು ಅನುಭವಸ್ಥರ ಹತ್ರ ಕೇಳಿ ಒಂದು ಪಟ್ಟಿ ಮಾಡಿ, ಆ ಪಟ್ಟಿಯಲ್ಲಿ ಯಾವುದು ಕೆಲಸ ಈ ಸಲ ಮಾಡ್ಬೋದು, ಯಾವುದು ಬರುವ ವರ್ಷ ಮಾಡ್ಬೋದು ಅಂತೇಳಿ ಅದನ್ನು ವಿಭಜನೆ ಮಾಡಿ ಹಂತವಾಗಿ ಮಾಡ್ತಾ ಹೋಗುವಂಥ ವ್ಯವಸ್ಥೆಗಳು. ಎಟ್ ಎ ಟೈಮಲ್ಲಿ ಯಾವುದು ಆಗೋದಿಲ್ಲ. ಸರ್ಕಾರ ಕೈಯಲ್ಲಿದ್ದರೆ ಏನನ್ನೂ ಮಾಡ್ಬೋದು, ಸರ್ಕಾರವೂ ಕೈಯಲ್ಲಿಲ್ಲ. ರಸ್ತೆಗಳ ಪರಿಸ್ಥಿತಿ ನಾವು ನೋಡಿದ್ದೇವೆ. ಹಾಗಾಗಿ ನಾವೇನು ಮಾಡಬೇಕು ಈಗ ಅಂತ ಹೇಳೋದು ಒಂದು ಯಕ್ಷ ಪ್ರಶ್ನೆ. ಖಂಡಿತ ಈ ಪ್ರಶ್ನೆಗೆ ಉತ್ತರ ಇದೆ. ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರ್ಬೋದು. ಎಷ್ಟೋ ಜನರಿಗೆ ಚುನಾವಣೆಗೆ ನಿಲ್ಲಬೇಕು, ನಾನೊಬ್ಬ ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬೇಕು ಅಂತ ಹೇಳುವ ಆಸೆ ಇರ್ತದೆ. ಖಂಡಿತ ಸ್ವಾಭಾವಿಕ. ನನ್ನದೊಂದು ಕಿವಿ ಮಾತು ನಿಮಗೆ ಅಂಥ ಒಂದು ಅವಕಾಶ ಬೇಕು ಅಂದಿದ್ದರೆ ಖಂಡಿತ ಅದನ್ನು ಉಪಯೋಗಿಸಿಕೊಳ್ಳಿ. ಆದರೆ ವಾರದಲ್ಲಿ
7 ದಿವಸ ನಾನು ಸಮಾಜಕ್ಕೆ ಬೇಕಾಗಿ ದುಡಿತೇನೆ ಅಂತ ಹೇಳುವ ಒಂದು ಶಪಥವನ್ನು ಮಾಡಬೇಕು. ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಮನೆಯಲ್ಲಿ ಯಾರಿದ್ದಾರೆ ಅವರನ್ನು ಕೂತುಗೊಳಿಸಿ ಅವರ ಹತ್ರ ನೀವು ಒಪ್ಪಿಗೆ ತಗೊಳ್ಬೇಕು. ನನ್ನನ್ನು ನೀನು ಮನೆಯ ವ್ಯವಸ್ಥೆಗೆ ವಾರದಲ್ಲಿ 7 ದಿವಸ ಕರಿಬಾರ್ದು. ನಾನು ಸಮಾಜಕ್ಕೆ ಬೇಕಾಗಿ ದುಡಿಯುವವ. ನನಗೆ ಏನಿದ್ರು ಹರೀಶ್ ಪೂಂಜಾರು, ಏನಿದ್ರು ಮೋದಿ, ಏನಿದ್ರು ನನ್ನ ದೇಶ ಅಂತ ಹೇಳುವ ಒಂದು ಸಂಕಲ್ಪಕ್ಕೆ ಬಂದು ನೀವು ಗೆದ್ದು ಬಂದ ನಂತರ ಆ ಬದಲಾವಣೆ ಖಂಡಿತ ಸಾಧ್ಯ. ನೀವು ಗೆದ್ದ ನಂತರ ನಿಮ್ಮ ಪರ್ಸನಲ್ ವ್ಯವಹಾರಗಳು ಇವೆ ಅಂತ ಹೇಳಿ ನೀವು ಆ ವ್ಯವಹಾರದ ಕಡೆ ಮುಖ ಮಾಡಿದರೆ ನಮ್ಮ ಶಾಸಕರು ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಇಷ್ಟು ವರ್ಷ ಕಾಲಿಗೆ ಚಕ್ರ ಕಟ್ಟಿಕೊಂಡು ಚೌತಿಯ ಹೊತ್ತು 60 ಚೌತಿಯನ್ನು ಸುಧಾರಿಸಿ ಬರುವ ಶಾಸಕರು ನಮ್ಮವರು. ನಮಗೆ 2 ಮದುವೆಗೆ ಹೋಗಿ ಬರುವ ಸಾಕಾಗ್ತದೆ. ಚೌತಿಯ ಹೊತ್ತು ಅವರು ನಮ್ಮ ತಾಲೂಕಿನ ಎಲ್ಲ ಮೂಲೆ ಮೂಲೆಗೆ ಹೋಗಿ ಬರ್ತಾರೆ. ಅಷ್ಟೆಲ್ಲ ದಾನ ಧರ್ಮ ಮಾಡಿ ಬರುವಂಥ ಶಾಸಕರು ಮಾಡಿದ ಕೆಲಸವನ್ನು ನೀರಿನಲ್ಲಿ ಹೋಮ ಇಟ್ಟಾಗೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ದೃಢ ಸಂಕಲ್ಪ ಮಾಡಬೇಕು. ನಾನು ಮುಂದಿನ ಚುನಾವಣೆಯಲ್ಲಿ ಯಾವುದರಲ್ಲಿ ನಾನು ನಿಲ್ಲುವುದು ಅಂತ ಇದ್ದರೆ ನಾನು ಸಂಪೂರ್ಣ ನನ್ನ ರಾಷ್ಟ್ರ ಸೇವೆ, ನನ್ನ ತಾಲೂಕಿನ, ನನ್ನ ವಾರ್ಡಿನ, ನನ್ನ ಗ್ರಾಮದ ಸೇವೆಗಾಗಿ ಆ ಸಮಯವನ್ನು ಮುಡಿಪಾಗಿಡ್ತೇನೆ ಅಂತ ಹೇಳುವ ಒಂದು ಶಪಥ ಮಾಡಿ ನಿಲ್ಲಿ. ಮುಂದಿನ ಸಲ ಕೂಡ ನಮ್ಮ ಶಾಸಕರಾಗ್ತಾರೆ. ಅವರು ಮಿನಿಸ್ಟ್ರ್ ಆಗಬೇಕು, ಮಂತ್ರಿ ಆಗಬೇಕು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಬೇಕು. ಶಾಸಕರ ಈ ಸನ್ಮಾನ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು ಎಲ್ಲರೂ ಕೇಳಿದಿರಿ. ಈ ಸನ್ಮಾನ ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಶೋಷಿತವಾಗಿ ಇರುವಂತಹ ಮಳಗುಡಿಯ ಜನಾಂಗದವರಿಗೆ ಅರ್ಪಿತವಾಗಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ. ನೋಡಿ, ಇದು ಅವರ ವಿಶಾಲತೆಯನ್ನು ತೋರಿಸ್ತದೆ. ಏನೇ ಇರಲಿ, ಶಾಸಕರ ಮುಂದಿನ ಜೀವನ ಇನ್ನಷ್ಟು ಬೆಳ್ತಂಗಡಿಗೆ ಶ್ರಮಿಸುವ ಶಕ್ತಿ ಅವರಿಗೆ ಆ ಭಗವಂತ ನೀಡಲಿ. ಅವರ ತಂದೆ ತಾಯಿ, ಅವರ ಸಂಸಾರದ ಆರೋಗ್ಯದ ದೃಷ್ಟಿಯಲ್ಲಿಯೂ ದೇವರು ಒಳ್ಳೆ ಕರುಣಿಸಲಿ ಅಂತ ಹೇಳುತ್ತಾ, ಮುಂದೆ ಅವರನ್ನು ಗೆಲ್ಲಿಸುವಂಥ ವ್ಯವಸ್ಥೆಯತ್ತ ನಾವು ಪಣ ತೊಡಬೇಕು. ಹ್ಯಾಟ್ರಿಕ್ ವಿಜಯ ನಾವು ತಂದು ಕೊಡಬೇಕು. ಅವರು ಮಾಡುವ ಕೆಲಸ ಎಲ್ಲ ಮಾಡಿದ್ದಾರೆ, ನಾವು ಮಾಡುವಂಥ ಕೆಲಸ ಮಾತ್ರ ಬಾಕಿ ಇರುವುದು. ಖಂಡಿತ ಸರ್, ನಿಮ್ಮನ್ನು ಇನ್ನೊಂದು ಸಲ ಹ್ಯಾಟ್ರಿಕ್ ವಿಜಯದೊಂದಿಗೆ ಕಾಣುವ ವಿಶ್ವಾಸ ಎಲ್ಲ ನಮ್ಮದು. ಇವರು ನಂಬಿದಂತಹ ದೇವರು ಸದಾ ಇವರಿಗೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳುತ್ತಾ, ಅಭಿನಂದನೆಯನ್ನು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನಮ್ಮ ಹರೀಶ್ ಪೂಂಜಾರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ.